ಅಮ್ಲಮುಗ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಅಮ್ಲಮುಗ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡುವಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮ, ಕಸಬೆ ವಿಲೇವಾರಿ ವಾಹನಕ್ಕೆ ಚಾಲನೆ ಹಾಗೂ ಬಹುಶಃ ಇವತ್ತು ಈ ದೇಶದಲ್ಲೇ ಐತಿಹಾಸಿಕ ಕಾರ್ಯಕ್ರಮವಾದಂತಹ ಪಂಚ ಗ್ಯಾರಂಟಿಯನ್ನು ಪಂಚಾಯತ್ನ ಕಡೆ ಪಂಚ ಗ್ಯಾರಂಟಿ ಯೋಜನೆ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮ ರೀತಿಯ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಸಂವಿಧಾನದ ಇಕ್ಬಾಲ್ ಅಮ್ಲಮುಗರವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿರುವಂತಹ ರಫೀಕ್ ಅಮ್ಲಮುಗರವರೇ, ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಮಮತಾ ಜಿಎಸ್ ಗಟ್ಟಿರವರೇ, ಮಂಗಳೂರು ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಸದಾಶಿವ್ ಉಲ್ಲಾಲ್ ಅವರೇ, ಸನ್ಮಿತರಂತಹ ಮಾಜಿ ನಗರಸಭೆ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ರೈ ಅವರೇ, ಅತ್ಯಂತ ಗೌರವಿತ ಹಿರಿಯರು, ಈ ಒಂದು ಗೌರವ ಅಭಿವೃದ್ಧಿಗೆ ತನ್ನೇ ಕೊಟ್ಟಂತಹ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಹಿರಿಯರಾಗಿರುವ ಸನ್ಮಾನ್ಯ ಸುದರ್ಶನ್ ಶೆಟ್ಟಿರವರೇ, ರೆಹಮಾನ್ ಕೊನಾಜೆ ಅವರೇ, ಬೆಲ್ಮದ ಮಾಜಿ ಅಧ್ಯಕ್ಷ ಅಂತ ಸತ್ತಾರ್ ಅವರೇ, ಅದೇ ರೀತಿ ನಾವು ವಿಲ್ಫ್ರೆಡ್ ಅವರೇ, ನರಸಿಂಹಣ್ಣನ್ ಅವರೇ, ಅದಿನ ವಿವೇಕಾನಂದರ್ ಅವರೇ, ಅಬ್ಬುಬಕರ್ ಅವರೇ, ಜಸೀಂದರ್ ಅವರೇ, ರೇವತೇಕರ್ ಅವರೇ, ಇಫ್ತಿಗ ಬಬ್ಬರ್ ಅವರೇ, ವೇದಿಕೆ ನಮ್ಮ ಸಾಹಿಲ್ ಮಂಚಿಲರ್ ಅವರೇ, ಅದೇ ರೀತಿ ರೇವಣ್ಣ ಶೆಟ್ಟೀರ್ ಅವರೇ, ವಿಠಲನ್ ಅವರೇ, ಸಿಎಂ ಫಾರೂಕ್ ಅವರೇ, ರಜಾಕ್ ಅವರೇ, ಬಶೀರ್ ಅವರೇ, ಅದೇ ರೀತಿ ನಮ್ಮ ಜಗನ್ನಾಥ್ ಅವರೇ, ಜಬ್ಬಾರ್ ಅವರೇ, ವೇದಿಕೆ ನಮ್ಮ ಬೆಂಗಳೂರಿನ ಗುರುರಾಜ್ ಅವರೇ, ಎಲ್ಲ ಕೇಳಿಸೋಣ ಒಬ್ಬಕ್ಕೆ ಬಡಬುಡ ಎಲ್ಲ ನಮ್ಮ ಬದಲಿದ್ದಾರೆ, ಪಂಚಾಯತ್ನ ಮಂತ್ರಿದ್ದಾರೆ, ಪಂಚಾಯತ್ನ ಎಲ್ಲ ನಮ್ಮ ಸರ್ವ ಸದಸ್ಯರುಗಳೇ, ಮುಂದಿರುವ ನಮ್ಮ ರವಿರಾಜ್ ಮತ್ತು ನಮ್ಮ ಕಾಂತಪ್ಪ ನಾನು ಮತ್ತು ಎಲ್ಲ ಹಿರಿಯರೇ, ಸೋದರ ಆತ್ಮಮಿತ್ರರೇ, ಈ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಪೀಡಿಯ ಮತ್ತು ಅಧಿಕಾರಿ ವರ್ಗದವರಿಗೂ ನನ್ನ ಪರವಾಗಿ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾರ್ಯಕ್ರಮವನ್ನು 11-11:30 ಗಂಟೆಗೆ ಹೇಳಿದ್ದು, ಯಾಕೆ ನಾನು ಮೊನ್ನೆ ಇಲ್ಲಿ ನವರಾತ್ರಿ ಉತ್ಸವ, ಗೋಕರ್ಣೇಶ್ವರ ದಸರಾ ಉತ್ಸವವನ್ನು ನಾನು ಇವತ್ತು ಉದ್ಘಾಟಿಸಿ, ಅದಕ್ಕಿಂತ ಮುಂಚೆ ಎತ್ತಿಕುಲಂನಲ್ಲಿರುವಂತಹ ತಾಜ್ ಉರುಸ್ ಕಾರ್ಯಕ್ರಮ ಭಾಗವಹಿಸಿ ನೇರವಾಗಿ ಯಾವತ್ತು ರಾತ್ರಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಸೀದಾ ನಿನ್ನೆ ಬೆಳಿಗ್ಗೆ ಹರಿಯಾಣದಲ್ಲಿ ಚಾಂದಿಘಾಟ್ನಲ್ಲಿ ಅಲ್ಲಿ ವಿಧಾನಸಭೆಯಲ್ಲಿ ಇವತ್ತು ಅಲ್ಲಿ ಮುಖ್ಯಮಂತ್ರಿ ಕಾರ್ಯಕ್ರಮ ಇದ್ದು ಅಲ್ಲಿ ಕಾರ್ಯಕ್ರಮ ಮುಗಿಸಿ ಸಂಜೆ ಮತ್ತೆ ಅಲ್ಲಿಂದ ರಾತ್ರಿ 2 ಗಂಟೆಗೆ ಬೆಂಗಳೂರಿಗೆ ಮುಟ್ಟಿ, ಮತ್ತೆ ಅಲ್ಲಿಂದ 5 ಗಂಟೆ ಫ್ಲೈಟ್ ತಗೊಂಡು ಮಂಗಳೂರಿಗೆ ಮುಟ್ಟಿ ಇಲ್ಲೆಲ್ಲ ಬರ್ಲಿಕ್ಕೆ ನಾನು ಕೂಡ ತಯಾರಾಗಿ ರೆಡಿಯಾಗಿದ್ದೆ. 9:30 ನಾನು ಅಲ್ಲಿ ಸರ್ಕಾರದಿಂದ ಹೊರಟಿದ್ದೇನೆ ಒಂದು ಹಾಸ್ಪಿಟಲ್ಗೆ ಹೋಗಿ ಬರುವಂತೇಳಿ. ವಿಪರೀತವಾದ ಮಳೆ. ಅಷ್ಟಾಗ ನಾನು ಫೋನ್ ಮಾಡಿ ಹೇಳಿದ್ದೆ, ಒಂದು ನಮ್ಮ ಕುತ್ತಾರಲ್ಲಿ ಅಲ್ಲಿಯ ಗ್ರಾಮದ ಅಭಿವೃದ್ಧಿಗೆ ಚಾಲನೆ ಇತ್ತು. ಈಗ ಇಲ್ಲಿ ಮಳೆ ಇದ್ದ ಕಾರಣ ಯಾವ ಮಾಡ್ಲಿಕ್ಕೆ ಆಗುದಿಲ್ಲ, ನಾನೊಂದು ವಿಶ್ವದಲ್ಲಿ 2 ಕಾರ್ಯಕ್ರಮ ಇದೆ, ಅದನ್ನು ನಾನು ಮುಗಿಸಿ ಬರ್ತೇನೆ ಅಂತೇಳಿ ಅಲ್ಲಿ ಹೋದದ್ದು 2 ಕಾರ್ಯಕ್ರಮ ಅಂತೇಳಿ ಜನರು ಆ ಕಡೆ ಈ ಕಡೆ ಕರ್ಕೊಂಡು ಹೋಗಿ 10 ಕಾರ್ಯಕ್ರಮ ಆಗುವ ಪರಿಸ್ಥಿತಿ ಅದು. ಅಲ್ಲಿಗೆ ಬರಬೇಕು, ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬರುವಾಗ ಸ್ವಲ್ಪ ತಡವಾಯಿತು, ನಿಮ್ಮೆಲ್ಲ ಕ್ಷಮೆಯನ್ನು ನಾನು ಯಾಚಿಸಲಿಕ್ಕೆ ಬಯಸ್ತೇನೆ. ತಾವೆಲ್ಲರೂ ಕೂಡ ಬಹುಶಃ ಬೇಗ ಮನೆ ಬಿಟ್ಟು ತಾವೆಲ್ಲ ಬಂದಿದ್ದೀರಿ. ಪಂಚಾಯತ್ ನಡೆಸುವಂತ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ತಾವು ಕೊಟ್ಟಿದ್ದೀರಿ. ಇವತ್ತು ನನಗೆ ಅತ್ಯಂತ ಸಂತೋಷ. ಈ ಅಮ್ಲಮುಗ ಗ್ರಾಮೀಣ ಎಲ್ಲ ಜನರನ್ನು ನಾನು, ಅದು ವಿಶೇಷವಾಗಿ ಹಿರಿಯರನ್ನು, ಕಿರಿಯರನ್ನು, ಮಹಿಳೆಯರನ್ನು, ಎಲ್ಲ ಧರ್ಮದ ಮುಖಂಡರನ್ನು ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಅತ್ಯಂತ ಕುಗ್ರಾಮವಾಗಿದ್ದಂತಹ ಅಮ್ಲಮುಗ ಗ್ರಾಮ ಇವತ್ತು ಮಾದರಿ ಮತ್ತು ಅಭಿವೃದ್ಧಿ ಆಗುವಂತಹ ಒಂದು ಗ್ರಾಮವಾಗಿದ್ರೆ ಅದು ಗ್ರಾಮ ಪಂಚಾಯತ್ನವರಿಗೆ ಇಡೀ ಊರವರು ಕೊಟ್ಟಂತಹ ಸಹಕಾರದಿಂದ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತೇವೆ. ನಾವು ಯಾವುದೇ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿ, ಆ ಪಂಚಾಯತ್ ಏನಾದ್ರು ಕಾರ್ಯ ಹಮ್ಮಿಕೊಂಡ್ರೆ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಎಲ್ಲರೂ ಕೂಡ ಇಡೀ ಊರಿನ ಹಿರಿಯರೆಲ್ಲ ಅಬ್ಬುಕರಾಗಿದ್ದಾರೆ, ಎಲ್ಲರೂ ಕೂಡ ಇವತ್ತು ಒಟ್ಟಿಗೆ ಬಂದು ಸೇರಿ ಯಾವ ರೀತಿಯ ಸಹಕಾರ ಬೇಕಾ ಎಲ್ಲಾ ರೀತಿಯ ಸಹಕಾರವನ್ನು ಎಲ್ಲಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆದ ಕಾರಣ ಯಾವುದೇ ಒಂದು ಯೋಜನೆ ಅದು ಸರ್ಕಾರದ ಅನುದಾನ ಇರಲಿ, ಸ್ಥಳೀಯ ಮಟ್ಟದ ಸಹಕಾರ ಇರಲಿ, ಜನಸಾಮಾನ್ಯ ಒಗ್ಗಟ್ಟಿನ ಒಂದು ಸಹಕಾರದಿಂದಾಗಿ ಅದು ಅತ್ಯಂತ ಯಶಸ್ವಿ ಇವತ್ತು ಆಗ್ತದೆ. ಆದ ಕಾರಣ ಇವತ್ತು ಬಹುಶಃ ನೂತನ ಪಂಚಾಯತ್ನ ಕಟ್ಟಡ, ಯಾಕೆ ಹಂತ ಹಂತವಾಗಿ ಒಮ್ಮೆ ಬಹಳ ಸಣ್ಣದಿತ್ತು, ಅದು ಸ್ವಲ್ಪ ದೊಡ್ಡ ಸಹಕಾರನ ಸ್ವಲ್ಪ ದೊಡ್ಡದು ಮಾಡಿದ್ರು, ಮತ್ತೆ ಅದಕ್ಕಿಂತ ದೊಡ್ಡದನ್ನಾಗಿ ಮಾಡಿದ್ರು. ಈಗ ಇದು ಕೂಡ ಸಾಕಾಗುವುದಿಲ್ಲ, ಈಗ ಇದಕ್ಕಿಂತ ದೊಡ್ಡದನ್ನಾಗಿ ಮಾಡುವಂತ ಪ್ಲಾನ್ ಯೋಜನೆ ಹಾಕಿಕೊಂಡಿದ್ದಾರೆ. ಅವರನ್ನು ಅಭಿನಂದಿಸ್ತೇನೆ. ಯಾಕೆ ಬಂದ ಅನುದಾನವನ್ನು ಸಮರ್ಪಕ ಉಪಯೋಗ ಮಾಡಿಕೊಂಡು ಈ ಗ್ರಾಮಕ್ಕೆ ಏನೆಲ್ಲ ಬೇಕಾ
ಅದನ್ನು ಮಾಡುವಂತ ವ್ಯವಸ್ಥೆಯನ್ನು ಇವತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸದಸ್ಯರೆಲ್ಲ ಮಾಡಿದ್ದಾರೆ. ಯಾಕೆ ಗ್ರಾಮ ಪಂಚಾಯತ್ ಕಟ್ಟಿ ಇವರು ಇರ್ಬೋದು, ನಾವಿರ್ಬೋದು, ನಾಳೆ ಹೋಗ್ಬೋದು. ಅದು ಗ್ರಾಮ ಪಂಚಾಯತ್ ಕಟ್ಟಡ ಅದು ಇವರ ಆಸ್ತಿ, ನಿಮ್ಮೆಲ್ಲ ಆಸ್ತಿ ಸಂಪತ್ತು. ಭವಿಷ್ಯದ ಮಕ್ಕಳು ಇಲ್ಲಿ ಒಂದು ಹುಟ್ಟಿ ಬಂದು ದೊಡ್ಡವರಾದಾಗ ಅವರಿಗೆ ಒಂದು ಅತ್ಯುತ್ತಮವಾದ ಒಂದು ಗ್ರಾಮ ಪಂಚಾಯತ್ ಆಗಿ ಸಿಕ್ಕುವಂತ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ಆದ ಕಾರಣ ಈ ಒಂದು ಕೇಂದ್ರ ಭಾಗದ ಬಹುಶಃ ಇವತ್ತು ಗ್ರಾಮ ಪಂಚಾಯತ್ ಒಂದು ಮಾಧ್ಯಮದ ಕಟ್ಟಡ ಆಗಿ ಮೇಲೆ ಬರಲಿ. ಇಲ್ಲಿ ಒಂದೇ ಸೂರ್ಯನ ಅಡಿಯಲ್ಲಿ ಅದು ಬಹುಶಃ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗಿರಲಿ, ರೆವೆನ್ಯೂಗೆ ಸಂಬಂಧಪಟ್ಟಾಗಿರಲಿ, ಪೋಸ್ಟ್ ಆಫೀಸ್ ಸಂಬಂಧಪಟ್ಟಾಗಿರಲಿ, ಲೈಬ್ರರಿ ಇರಲಿ, ಎಲ್ಲ ಕೂಡ ಒಂದೇ ಕಡೆ ಸಿಕ್ಕುವಂತ ವ್ಯವಸ್ಥೆ ಉಂಟು. ಇವತ್ತು ಹರೇಕರನ್ನು ಬೇರೆ ಕಡೆ ಮಾಡಿದಾರ ಅದೇ ರೀತಿಯ ವ್ಯವಸ್ಥೆ ಎಲ್ಲಿ ಕೂಡ ಆಗಲಿ ಅಂತ ಹೇಳಿಕೊಂಡು ತಾವು ಕಟ್ಟಡ ಪ್ರಾರಂಭ ಮಾಡಿ ಯಾವ ಅನುದಾನ ಕೊರತೆ ಹೌದು ನ್ಯಾಯಬೆಲೆ ಅಂಗಡಿ ಕೂಡ ಬಹುಶಃ ಇದರಲ್ಲೇ ಪ್ರಾರಂಭ ಮಾಡೋದು ಯೋಜನೆ, ಅದ್ಭುತವಾದ ಯೋಜನೆ ಕೂಡ ಇರುತ್ತದೆ. ನೀವು ಆದ ಕಾರಣ ಕಟ್ಟಡ ತಕ್ಷಣ ಪ್ರಾರಂಭ ಮಾಡಿ ಅನುದಾನ ಕೊರತೆ ಏನಾದಲ್ಲಿ ನಾನು ವರ್ಷ ಮುಂದೆ ನಿಂತು ಅದಕ್ಕೆ ಏನಾದ್ರು ಸಹಕಾರ ಕೆಲಸ ನಾನು ಖಂಡಿತವಾಗಿ ಮಾಡಿ ಕೊಡ್ತು ಅಂತ ಕೂಡ ಹೇಳಲಿಕ್ಕೆ ನಾನು ಇಟ್ಟು ಬಯಸ್ತೇನೆ. ಯಾಕಂದ್ರೆ 2006, 2007 ತನಕ ಇನ್ನು 2-3 ರಸ್ತೆಯಲ್ಲಿ ಅಮ್ಲಮುಗರ್ನಲ್ಲಿ ಬೇರೆ ರಸ್ತೆನೇ ಇರಲಿಲ್ಲ. ಆವಾಗ 2003ರಲ್ಲಿ ಕುಗ್ರಾಮ ಸುಗ್ರಾಮ ಅಂತ ಬಂದಾಗ ಆಗ ಆಯ್ಕೆ ಮಾಡಿದ ಅಮ್ಲಮುಗರ್ ಗ್ರಾಮ ಆಯ್ಕೆ ಮಾಡಿ. ಯಾಕೆ ಒಂದು ರಸ್ತೆ ಬಿಟ್ಟು ಬೇರೆ ಯಾವುದೇ ಅಡ್ಡ ರಸ್ತೆ ಇರಲಿಲ್ಲ, ಬೇರೆ ಮೇನ್ ರೋಡ್ ಒಂದು ಅದು ಕೂಡ ಅರ್ಧಂಬರ್ಧ ಡಾಮರ್ ಆಗಿತ್ತು. ಆದರೆ ಇವತ್ತು ಆ ಮೇನ್ ರಸ್ತೆ ಕೂಡ ಸುಸಜ್ಜಿತವಾಗಿದೆ. ಮತ್ತೆ ಅಡ್ಡ ರಸ್ತೆ ಡೆವಲಪ್ಮೆಂಟ್ ಆಗದ ರಸ್ತೆ ಇವತ್ತು ಇಲ್ಲ. ಮತ್ತೆ ಡೆವಲಪ್ಮೆಂಟ್ ಆದಷ್ಟು ಮನೆಗಳು ಅಭಿವೃದ್ಧಿ ಆಗ್ತದೆ, ಮನೆಗಳು ಜಾಸ್ತಿ ಬರ್ತದೆ, ಮತ್ತೆ ಬೇಕಾಗ್ತದೆ. ಅದಕ್ಕಾಗಿ ಮತ್ತೆ ಇವತ್ತು 1 ಕೋಟಿ ರೂಪಾಯಿ 2-3 ತಿಂಗಳ ಹಿಂದೆ ಅನುದಾನ ಬಿಡುಗಡೆ ಮಾಡಿ ಆ ಕೆಲಸ ಎಲ್ಲ ಕೂಡ ಪ್ರಾರಂಭ ಆಗಬೇಕಾಗಿದೆ. ಇದು ಎಲ್ಲ ಕೆಲಸ ಸ್ಯಾಂಕ್ಷನ್ ಮಾಡ್ತ ಕಾರಣ ಇನ್ನೂ ಕೂಡ ಬೇಕಾಗಿದೆ. ಆ ಒಂದು ರಸ್ತೆ ಬಿಟ್ಟಿದ್ದೆ, ರವಿಯ ರಸ್ತೆ ಬಿಟ್ಟಿದ್ದೆ, ನಮ್ಮ ನರಸಿಂಹನವರ ರಸ್ತೆ ಬಿಟ್ಟಿದ್ದೆ, ಇಲ್ಲಿ ಗಟ್ಟಿಗುಡಿ ಹೋಗುವಂತ ರಸ್ತೆ ಬಿಟ್ಟಿದ್ದೆ ಬಿಡಿ. ಮತ್ತೆ ಸುಮಾರು 50-60 ಲಕ್ಷ ಮತ್ತೆ ಹೆಚ್ಚುವರಿಯಾಗಿ ಕೊಡುವ ಕೆಲಸ ನಾನು ಇವತ್ತು ಮಾಡಿದ್ದೇನೆ. ಆದ ಕಾರಣ ಅಮ್ಲಮುಗ ಗ್ರಾಮದ ಅಭಿವೃದ್ಧಿಗೆ ಯಾವುದೇ ಕೊರತೆ ಆಗುವುದಿಲ್ಲ. ನಿಮ್ಗೆ ಏನು ಇವತ್ತು ನಾವು ಅನುದಾನ ಬಿಡುಗಡೆ ಮಾಡಿದ್ದೇವೆ ಅದು ಆದಷ್ಟು ಬೇಗನೆ ಅದನ್ನು ಖರ್ಚು ಮಾಡಿ ಸಮರ್ಪವಾದ ಕೆಲಸ ಮಾಡಿಕೊಂಡು ಅದನ್ನು ಮುಂದೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿ. ಇವತ್ತು ಈ ಊರಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯ ಇದೆ. ಇಲ್ಲಿ ಪ್ರೈಮರಿ ಸ್ಕೂಲ್ ಇದೆ, ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಗಿದೆ, ಹೈ ಸ್ಕೂಲ್ ಇದೆ, ಎಲ್ಲಾ ರೀತಿ ಏನೆಲ್ಲ ಒಂದು ವ್ಯವಸ್ಥೆ ಬೇಕಾ ಆ ಎಲ್ಲಾ ರೀತಿಯ ವ್ಯವಸ್ಥೆ ಬೇಕು ಅನ್ನೋ ವಿಚಾರ ಕೂಡ ಇವತ್ತು ಆಗ್ತದೆ. ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ಕೂಡ ಇವತ್ತು ಅತ್ಯುತ್ತಮವಾದ ಆಸ್ಪತ್ರೆ ಕೂಡ ಇವತ್ತಿದೆ. ಮುಂದಿನ ದಿನಗಳಲ್ಲಿ ಇಡೀ ನಿಮ್ಮ ಊರ ಬೆಳವಣಿಗೆ ಬೇಕಾಗಿ 2 ದೊಡ್ಡ ಮಟ್ಟದ ಯೋಜನೆಗಳು ಇವತ್ತು ಆಗಿದೆ. ಒಂದು ನಾವು ಬೈತಾರಿಂದ ಕಲ್ಲಾಪಿನವರೆಗೆ ಅಮ್ಲಮುಖನಾಗಿ ನಮ್ಮ ನದಿ ಬರ ಇರುವಂತ ರಸ್ತೆ ಈಗಲೇ 10 ಕೋಟಿ ರೂಪಾಯಿ ಕೆಲಸ ಈಗಿನ ಪ್ರಾರಂಭ ಆಗಿದೆ. ನಿನ್ನೆ ತಾನೇ ಇಂಜಿನಿಯರ್ ಬಂದಿದ್ದಾರೆ. ಬಹುಶಃ 2 ಸೋಮವಾರದ ಮೀಟಿಂಗ್ ಇದೆ. ಇದರಲ್ಲಿ ಮೀಟಿಂಗ್ ಆಗಿ ಮತ್ತೆ ಬೋರ್ಡ್ ಮೀಟಿಂಗ್ ಇದೆ. ನೀವೆಲ್ಲ ಪ್ರಾರ್ಥನೆ ಮಾಡಿ ಏನಾದರೂ ಅದೊಂದು ಆದರೆ ಅದು ಐತಿಹಾಸಿಕವಾದ ಒಂದು ದೊಡ್ಡ ಮಟ್ಟದ 180 ಕೋಟಿ ಯೋಜನೆ ಕಲ್ಲಾಪಿನ ನೇರ ಸಚ್ಪ ತನಕ ನದಿ ಬದಿಯಲ್ಲೇ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡು ಹೋಗುವಂತ ದೊಡ್ಡ ಮಟ್ಟ ಯೋಜನೆಗೆ ನಮಗೆ ಚಾಲನೆ ಆಗುವುದೆಲ್ಲ ಅವಕಾಶಗಳಿದೆ. ಆದ ಕಾರಣ ಆ ಆಶಾಭಾವನೆ ಮುಖ ನಾವು ಹಂತಕ್ಕೆ ಮೊದಲು ನಾವು ನಿಲ್ಲಿಸಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆ ಇವತ್ತು ಅತಿ ಅಗತ್ಯ. ಯಾಕಂತ ಹೇಳಿದ್ರೆ ಅರೆಕಲ್ಲಿಂದ ಅಡ್ಡಿಯಾರಿಗೆ ಬ್ರಿಡ್ಜ್ ಆಗ್ತದೆ ಹೇಳುವಾಗ ಯಾರು ಕೂಡ ನಂಬಲಿಲ್ಲ. ಇದರಲ್ಲಿ ಮನೆಗೆ ಒಂದು ಟ್ಯಾಪ್ ಆಗ್ತಾರೆ ಅಂತ ಹೇಳುವಾಗಲೂ ಕೂಡ ಯಾರು ಕೂಡ ನಂಬಲಿಲ್ಲ. ಈಗ ಮನೆಗೆ ಒಂದು ಟ್ಯಾಪ್ ಕೂಡ ಆಗ್ತಾರೆ ಮೀಟರ್ ಹಾಕಿಕೊಂಡು. ನಿಮ್ಗೆ ಆ ಬ್ರಿಡ್ಜ್ ಕೂಡ ಇದು ಕಣ್ಣು ಮುಂದೆ ಕಂಡಿದೆ. ಎರಡನೇ ದೊಡ್ಡ ಯಾವ್ದು ಯೋಜನೆ ಅಂತ ಹೇಳಿದ್ರೆ ನಿನ್ನೆ ತಾನು ನಾನು ಬೆಳಿಗ್ಗೆ 3 ಅಧ್ಯಕ್ಷರಿದ್ದೆ. ನಾವು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೇವೆ. ಮಾಸ್ಟರ್ ಪ್ಲಾನ್ ಹೊಸತೊಂದು ರಿಂಗ್ ರೋಡ್ ಅನ್ನು ನಾವು ಇವತ್ತು ಪ್ರಸ್ತಾವನೆ ಮಾಡಿದ ಯೋಜನೆ ಇದೆ. ಅದು ಯಾಕೆ ಬರ್ತದೆ ಅಂತ ಹೇಳಿದ್ರೆ ಕೊನಾಜಾಗ ನ್ಯೂ ಪಾರ್ಪಾಗಿ ಬಂದು ಈ ಅಮ್ಲಮುಗರದ ನೇರವಾಗಿ ಇಲ್ಲಿಂದ ಬಜಾರ್ ಅಥವಾ ಕಣ್ಣೂರಿಗೆ ಇವತ್ತು ನಾವು ಸೇತುವೆ ಮಾಡಿಕೊಂಡು ಆ ರಿಂಗ್ ರೋಡ್ ಕನೆಕ್ಷನ್ಗೆ ಬೇಕಾಗುವಂತಹ ಒಂದು ವ್ಯವಸ್ಥೆ ಮಾಸ್ಟರ್ ಪ್ಲಾನ್ ಕೂಡ ನಾವು ಇವತ್ತು ತಯಾರು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅದೇ ರೀತಿ ಪಂಚ ಗ್ಯಾರಂಟಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬಹುಶಃ ಎಲ್ಲ ಯೋಜನೆ ಈಗಾಗಲೇ ನಿಮ್ಮ ಅಧ್ಯಕ್ಷರಿಗೆ ಊರವರಾದ ಕಾರಣ ಪ್ರತಿಯೊಬ್ಬರಿಗೆ ಸವಲತ್ತು ಸಿಕ್ಕುವಂತ ಅವಕಾಶ ಆಗ್ತದೆ. ಎಲ್ಲ ತಾವು ಪ್ರಯೋಜನ ಪಡೆದು ಇದೆಲ್ಲ ಯಾಕೆ ಮಾಡ್ತಾರೆ? ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ದೊಡ್ಡ ಮಟ್ಟದ ಸ್ಥಾನಕ್ಕೆ ತಕೊಂಡು ಹೋಗ್ಬೇಕಂತೇಳಿ. ಆದ ಕಾರಣ ಎಷ್ಟೇ ಕಷ್ಟ ಆದ್ರೂ ಕೂಡ ನಿಮ್ಮ ಮಕ್ಕಳು ಒಂದೊಂದು ಸ್ಥಾನಕ್ಕೆ ತಕೊಂಡು ಹೋಗುವ ಜವಾಬ್ದಾರಿ ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾನೆಲ್ಲ ಹಿರಿಯರಿಗೆ ಹೇಳಿದಷ್ಟೇ, ಅಮ್ಲಮುಗರು ಇವತ್ತು ಎಲ್ಲಾ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಪರಸ್ಪರ ಸೋದರತೆ ಭಾವನೆಯಿಂದ ಬಾಳುವಂತಹ ದೊಡ್ಡ ಮಟ್ಟದ ಮಾದರಿಯದು ಗ್ರಾಮವಾಗಿದೆ. ಅದು ಎಲ್ಲಾ ಹಿರಿಯರಿದ್ದು ಬಹುಶಃ ನರಸಿಂಹರಲ್ಲಿ ಅಸೋಸಿಯೇಷನ್ ಕ್ಷೇತ್ರದಲ್ಲಿ ಹಬ್ಬ ಕಲಾಕಲೆ ಇರಲಿ, ನಮ್ಮ ಚರ್ಚೆ ಘಟನೆ ನಮ್ಮ ಹಿರಿಯರು
ಇವರೆಲ್ಲರೂ ಕೂಡ ಒಂದು ಸಾಂದರ್ಭಿಕವಾಗಿ ಆ ಊರಲ್ಲಿ ಒಗ್ಗಟ್ಟಾಗಿ ನಿಂತು ಎಲ್ಲ ಹಂತದ್ದು ಆ ಒಗ್ಗಟ್ಟನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನೇ ಇವತ್ತು ಮುಂದುವರಿಸಿಕೊಂಡು ಹೋಗುವಂತ ಕೆಲಸ ಪ್ರತಿಯೊಬ್ಬರಿಂದ ಆಗ್ಬೇಕನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಒಂದು 3-4 ಜನ 5% ಇದ್ದೇ ಇದೆ, ಸಮಸ್ಯೆ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದ್ರೆ ನಿಜವಾದ ಸಮಸ್ಯೆ ಏನು, ಈ 5 ಜನ ಯಾರು ಸಮಸ್ಯೆ ಮಾಡ್ತಾರೆ ಅವರು ಸಮಸ್ಯೆ ಅಲ್ಲ. ಈ 5 ಜನ ಸಮಸ್ಯೆ ನೋಡಿಕೊಂಡು 95 ಜನ ಸುಮ್ಮನೆ ಕೂತ್ಕೊಳ್ರಲ್ಲ, ಇವರ ಸಮಸ್ಯೆ ಈಗ. ಅದಕ್ಕೆ ನೀವು ಯಾರಾದ್ರೂ ತಪ್ಪು ಮಾಡೋದು ಯಾರೇ ಇರಲಿ, ತಪ್ಪಂತೇಳಿ ಧೈರ್ಯವಾಗಿ ಎದ್ದು ನಿಂತು ಅದನ್ನು ಸಮರ್ಪಕ ಹೇಳುವಂತ ಕೊಡುವಂತ ಧೈರ್ಯ, ಅದು ನಿಮ್ಮೆಲ್ಲ ಧೈರ್ಯ ಆಗ್ಬೇಕಂದ್ರೆ ಅದು ನಮ್ಮ ಹಿರಿಯರು ಮಾಡ್ಬೇಕಂತ ಕೊಡುಗೆ. ಆದ ಕಾರಣ 5 ಜನ ಯಾರು ಸಮಸ್ಯೆ ಸೃಷ್ಟಿ ಮಾಡ್ತಾರೆ ಅವರ ಸಮಸ್ಯೆ ಅಲ್ಲ. ನಿಜವಾಗಿ 95% ಜನ ಏನು ಅವರನ್ನು ನೋಡಿ ಸುಮ್ಮನೆ ಕೂತ್ಕೊಳ್ತಾರೆ, ಇದು ನಿಜವಾದ ನಮ್ಮ ಸಮಸ್ಯೆ. ಅದಕ್ಕಾಗಿ ತಾವೆಲ್ಲರಿಗೂ ಎದ್ದು ನಿಲ್ಬೇಕು. ಸೌಹಾರ್ದ ಸಮಾಜ ಮಾಡಬೇಕಾದ್ರೆ ಅದು MLAಗಿಂದ ಗ್ರಾಮ ಪಂಚಾಯತ್ ಮಾತ್ರ ಸಾಧ್ಯ ಇಲ್ಲ. ನಿಮ್ಮ ಗ್ರಾಮದಲ್ಲಿ ಸೌಹಾರ್ದ ಬರಬೇಕಾದ್ರೆ ನೀವು ಪ್ರತಿಯೊಂದು ತಾಯಂದಿರು ತಂದೆಯರು ಮನೆಯವರು ಎದ್ದು ನಿಂತು ಸೌಹಾರ್ದತೆ ಒತ್ತು ಕೊಟ್ಟಾಗ ಮಾತ್ರ ಆ ಕೆಲಸ ಆಗ್ತದೆ. ಅದು ತಾವೆಲ್ಲರೂ ಕೂಡ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಊರ ಅಭಿವೃದ್ಧಿಯೇ ಅದು ನಿಮ್ಮ ಊರಿನ ಒಗ್ಗಟ್ಟು. ಎಲ್ಲ ನಮ್ಮ ಜಾತಿ ಮತವೆಲ್ಲ ವರ್ಗದ ಸಂತೋಷದಿಂದ ಪ್ರೀತಿ ವಿಶ್ವಾಸ ಶಾಲೆ ಜೊತೆ ಹೋಗ್ಬೇಕು, ಸಂಜೆ ಆಟ ಆಡುವಾಗ ಜೊತೆ ಆಟ ಆಡಬೇಕು, ಪರಸ್ಪರ ರೂಲ್ಸ್ ಇರಲಿ, ನಿಮ್ಮ ನೇಮ ಇರಲಿ ಅಥವಾ ನಮ್ಮ ಇನ್ನಿತ ಅಷ್ಟೇ ಎಲ್ಲ ಪರಸ್ಪರ ಕ್ರಿಸ್ಮಸ್ ಎಲ್ಲ ಜೊತೆಗೆ ಅದನ್ನು ಆಚರಿಸುವಂತ ದೊಡ್ಡ ಮಟ್ಟದ ಸಂಭ್ರಮದ ಒಂದು ಗ್ರಾಮವಾಗಿ ಪರಿವರ್ತನೆ ಮಾಡುವಂತ ದೊಡ್ಡ ಮಟ್ಟದ ಒಂದು ನೇತೃತ್ವವನ್ನು ತಾವೆಲ್ಲ ಕೊಡಬೇಕಂತ ಇವತ್ತು ನಾನು ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಈ ಗ್ರಾಮದ ಇನ್ನಿತರ ಬೇಡಿಕೆ ಇದೆ ಹಂತ ಹಂತವಾಗಿ ಅದನ್ನು ಪೂರ್ತಿಗೊಳಿಸುವಂತ ಕೆಲಸ ಇವತ್ತು ನಾವು ಖಂಡಿತವಾಗಿ ಇವತ್ತು ನಾನು ಮಾಡ್ತೇನೆ ಅಂತ ನಾನು ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ಬಹುಶಃ ನನ್ನ ವಿಶೇಷ ಅಭಿನಂದನೆ ಶುಭ ಸಲ್ಲಿಸಿಕೊಂಡು ಇನ್ನು ಬಹುಶಃ 1 ತಿಂಗಳು ನನಗೆ ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸ್ ಇದ್ದ ಕಾರಣ ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದ ಕಾರಣ ಸ್ವಲ್ಪ ಸಮಯ ನಾನು ಇರುವುದಿಲ್ಲ. ನಾನು ಇಲ್ಲದಿದ್ದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಇವರೇ ನಿಮ್ಗೆ MLAಗಳು ಅವರು ಏನಿದ್ರು ಅವರೇ ಅದನ್ನು ನಾವು ಮಾಡುವಂಥದ್ದು. ಸೊ ನನ್ನ ಪರವಾಗಿ ಸ್ವಲ್ಪ ಅವರು ಇಲ್ಲೇ ನಿಂತು ಎಲ್ಲ ಕೆಲಸವನ್ನು ಖಂಡಿತವಾಗಿ ಮಾಡ್ತಾರೆ. ಇನ್ನು ನಾನು ಹೋಗಿದ್ದೇನೆ ಅಂದ್ರೆ ನೀವುಗಳು ಇಲ್ಲಿ ಊರು ಬಿಟ್ಟು ಹೋಗ್ಬೇಕು, ನೀವು ಸ್ವಲ್ಪ ಇಲ್ಲಿ ಇರಿ ಅಂತ ನಾನು ಬಹುಶಃ ಅಧ್ಯಕ್ಷರಿಗೆ ಸದಸ್ಯರು ಹೇಳಲಿಕ್ಕೆ ನಾನು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಕೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ನಿಮ್ಮ ಊರ ಸರ್ವರ ಕೂಡ ಸಹಕಾರ ನಾನು ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.